ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಮ ಜೊತೆ ಇವತ್ತು ಉದ್ದಿನ ವಡೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಉದ್ದಿನ ವಡೆ ಮಾಡೋದಕ್ಕೆ ನಾನು ಬೆಳಗ್ಗೆನೇ ಕಾಳನ್ನ ನೆನೆಸಿ ಎತ್ತಿಟ್ಕೊಂಡಿದ್ದೆ. ಈಗ ಅದನ್ನು ನೀಟಾಗಿ ತೊಳ್ಕೊಂಡು ಒಂದು ಸಾರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಸಣ್ಣದಾಗಿ ಹಿಟ್ಟು ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ರುಬ್ಕೋಬೇಕು. ಇಷ್ಟು ಸ್ಮೂತಾಗಿ ಹಿಟ್ಟನ್ನ ರುಬ್ಕೊಂಡು ಆಮೇಲೆ ಅದ್ರ ಜೊತೆಗೆ 1-2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಕಲಿಸ್ಕೊಂಡಿರೋ ಚೆನ್ನಾಗಿ ಬಂದಿದೆಯಲ್ವ ನೋಡೋದಕ್ಕೆ ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡು ಅದರೊಳಗಡೆ ಕಲಸಿರೋ ಹಿಟ್ಟನ್ನ ಒಂದು ಸ್ವಲ್ಪ ಹಾಕಿದ್ರೆ ಅದು ತೇರ್ಕೊಂಡು ಮೇಲೆ ಬರುತ್ತೆ. ಹಂಗೆ ಬಂದರೆ ನಾವು ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡಿದ್ದೀವಿ ಅಂತ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಆಮೇಲೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಹೆಚ್ಚಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಹೊಂದೋ ಥರ ಹಿಟ್ಟನ್ನ ಕಲಿಸ್ಕೊಳ್ಳಿ. ಹಿಟ್ಟು ಕಲಿಸ್ಕೊಳ್ಬೇಕಾದ್ರೇ ಒಂದು ಸೈಡ್ಗೆ ಸ್ವಲ್ಪ ಎಣ್ಣೆನ ಕಾಯಕ್ಕೆ ಇಟ್ಕೊಂಡ್ರೆ ಎಣ್ಣೆ ಕಾಯೋಷ್ಟೊಳಗೆ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಂಡು ಆಮೇಲೆ ಅದೆಲ್ಲ ನೀಟಾಗಿ ಕಲಸಾದ್ಮೇಲೆ ಕೈನ ಒದ್ದೆ ಮಾಡಿಕೊಂಡು ನೀಟಾಗಿ ಒಂದೊಂದೇ ವಡೆನ ತಟ್ಟಿ ಎಣ್ಣೆಗೆ ಬಿಟ್ಕೊಳ್ಳಿ. ಪ್ರತಿ ಸಾರಿನೂ ವಡೆ ಹಾಕಬೇಕಾದ್ರೆ ಕೈನ ಒದ್ದೆ ಮಾಡಿಕೊಂಡೆ ಹಿಟ್ಟನ್ನ ತಟ್ಟಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೈಗೆ ಹಿಟ್ಟು ಅಂಟುಬಿಡುತ್ತೆ. ಆಮೇಲೆ ಎಲ್ಲ ನೀಟಾಗಿ ಒಂದೊಂದು ವಡೆನ ತಟ್ಟು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಒಂದು ಸೈಡ್ ವಡೆ ಬೆಂದ ಮೇಲೆ ನೀಟಾಗಿ ಇನ್ನೊಂದು ಸೈಡನ್ನು ತಿರುವು ಹಾಕ್ಕೊಂಡು ಎರಡು ಸೈಡ್ ವಡೆನ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಎರಡು ಸೈಡ್ ನೀಟಾಗಿ ವಡೆ ಬೆಂದ ಮೇಲೆ ನೀಟಾಗಿ ಒಂದು ಕಲರ್ ಬಂದರೆ ಸಾಕು, ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕು. ಇಷ್ಟು ಬೆಂದರೆ ಸಾಕು, ವಡೆ ರೆಡಿ ಆಗುತ್ತೆ. ಇವತ್ತಾಗಿದ್ದು ಇಷ್ಟೇ ಫ್ರೆಂಡ್ಸ್. ಬಾಯ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.